ಎಲ್ಲರಿಗೂ ನಮಸ್ಕಾರ ಹಾಗೂ ಆಸಕ್ತಿ ಅಕಾಡೆಮಿಗೆ ಸ್ವಾಗತ. ಸೊ ಇವತ್ತು ಅಂದರೆ ಜುಲೈ 5ನೇ ತಾರೀಕು ಒಂದು ಲೇಟೆಸ್ಟ್ ಅಪ್ಡೇಟ್ ಇದೆ, ಎಸ್ಪೆಷಲಿ ನೀಟ್ ಬಗ್ಗೆ. ಅದು ಏನಂತ ನೋಡ್ಕೊಬರೋಣ. ಈಗ ನೀವು ಈಗ ಇವತ್ತಿನ ದಿವಸ ಒಂದು ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ ಕೆ ಎ ಅವರು, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯವರು. ಅದೇನಪ್ಪ ಅಂತಂದರೆ ನೀಟ್ 2025 ಕರ್ನಾಟಕ ರಾಜ್ಯದಲ್ಲಿನ ವೈದ್ಯಕೀಯ, ದಂತವೈದ್ಯಕೀಯ ಹಾಗೂ ಆಯುಷ್ ಕೋರ್ಸ್ಗಳ ಪ್ರವೇಶಕ್ಕಾಗಿ. ಅಂದರೆ ಪ್ರವೇಶ ಅಂತಂದರೆ ಇದರಲ್ಲಿ 2 ಟೈಪ್ ಇದೆ ನಿಮಗೆ. ಅದು ನೋಡೋಣ, ಕಂಪ್ಲೀಟ್ ಏನಿದೆ ಅದರ ಅಧಿಸೂಚನೆನ ಕಂಪ್ಲೀಟಾಗಿ ನೋಡೋಣ. ಸರ್ಕಾರದ ನಿರ್ದೇಶನದಂತೆ 2025-2026ನೇ ಸಾಲಿಗೆ ವೈದ್ಯಕೀಯ, ದಂತವೈದ್ಯಕೀಯ, ಆಯುಷ್ ಕೋರ್ಸ್ಗಳ ಪ್ರವೇಶಕ್ಕೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು UG ನೀಟ್ 2025 ರಲ್ಲಿ ಅರ್ಹತೆಯನ್ನು ಪಡೆದಿರುವ ಹಾಗೂ ಅರ್ಹತಾ ಮಾನದಂಡಗಳನ್ನು ಪೂರೈಸುವ ಎಲ್ಲ ಅರ್ಹ ಅಭ್ಯರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. UG ನೀಟ್ 2025ರಲ್ಲಿ ನಿಗದಿಪಡಿಸಿರುವ ಕನಿಷ್ಠ ಅಂಕಗಳನ್ನು ಅಥವಾ ಅದಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆದಿರುವ ಅಭ್ಯರ್ಥಿಗಳು ಮಾತ್ರ ವೈದ್ಯಕೀಯ, ದಂತವೈದ್ಯಕೀಯ, ಆಯುರ್ವೇದ, ಯುನಾನಿ, ಹೋಮಿಯೋಪತಿ ಪದವಿ ಕೋರ್ಸ್ಗಳ ಪ್ರವೇಶಕ್ಕೆ ಈ ಕೆಳಗೆ ವಿವರಿಸಿರುವಂತೆ ನೋಂದಣಿ ಮಾಡಿಕೊಳ್ಳಲು ಅರ್ಹರಾಗಿರುತ್ತಾರೆ. ಹಾಗೂ SC/ST OBC ಅರ್ಹತಾ ಮಾನದಂಡಗಳು ಕರ್ನಾಟಕ SC/ST OBC ಅಭ್ಯರ್ಥಿಗಳಿಗೆ ಮಾತ್ರ ಅನ್ವಯಿಸುತ್ತದೆ. ಅಂತಂದರೆ ಈಗ ನೀಟ್ UG 2025 ಈಗ ನೀವು ಅರ್ಜಿಯನ್ನು ಆಹ್ವಾನ ಮಾಡಿದ್ದಾರೆ. ಅಂದರೆ ನೀವೀಗೇನು ನೀಟ್ ಎಕ್ಸಾಮ್ ಬರೆದಿರ್ತೀರ, ನೀಟ್ ಎಕ್ಸಾಮ್ ರಿಸಲ್ಟ್ಸ್ ಏನು ಬಂದಿದೆ ಈಗ, ಸೊ ನಾವು ಈಗ ಅದನ್ನು ಅಪ್ಡೇಟ್ ಮಾಡಬೇಕಾಗತ್ತೆ. ಯಾವ ಥರ ಅಂತಂದರೆ 2 ಟೈಪ್ ಆಫ್ ಕ್ಯಾಟಗರಿ ಇದೆ ಇಲ್ಲಿ. UGCET ನೀಟ್ 2025 ಈಗಾಗಲೇ ನೋಂದಣಿ ಮಾಡಿರುವ ವಿದ್ಯಾರ್ಥಿಗಳು, ಅಂದರೆ ಈಗ ಆಲ್ರೆಡಿ KCETನ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಜೊತೆಲೂ ನೀಟು ಆ್ಯಡ್ ಮಾಡಿರ್ತೀರ ನೀವು ಅಪ್ಲಿಕೇಶನನ್ನು. ಅವರು UG ನೀಟ್ 2025 ರೋಲ್ ನಂಬರನ್ನು ಮಾತ್ರ ನಮೂದಿಸುವುದು, ಮತ್ತೊಮ್ಮೆ ಅರ್ಜಿ ಸಲ್ಲಿಸುವ ಅಗತ್ಯ ಇಲ್ಲ. ಅಂತಂದರೆ ಈಗ ಆಲ್ರೆಡಿ ನೀವು ಅಪ್ಲಿಕೇಶನನ್ನು ಹಾಕಿರ್ತೀರ ನೀಟ್ ಎಕ್ಸಾಮಿನೇಷನ್ ಜೊತೆಗೆ CETನಲ್ಲಿ, UGCET KCETಗೆ ನೀವು ಆಲ್ರೆಡಿ ಅಪ್ಲೈ ಮಾಡಿರ್ತೀರ. ಅದರಲ್ಲೇ ನೀಟನ್ನು ಆಲ್ರೆಡಿ ಮೆನ್ಷನ್ ಮಾಡಿದರೆ ಮತ್ತೊಮ್ಮೆ ನೀವು ಅಪ್ಲಿಕೇಶನ್ ಹಾಕುವಂಥ ನೆಸೆಸಿಟಿ ಇಲ್ಲ. ಬಟ್ ಆದರೆ ನೀಟ್ ರೋಲ್ ನಂಬರನ್ನು ನೀವು ನಮೂದಿಸಬೇಕಾಗತ್ತೆ, ಆ್ಯಡ್ ಮಾಡಬೇಕಾಗತ್ತೆ. ಯಾವ ಥರ ಆ್ಯಡ್ ಮಾಡಬೇಕು ಅನ್ನೋದನ್ನು ಕಂಪ್ಲೀಟಾಗಿ ನೋಡೋಣ. ಅದಕ್ಕೆ ಮುಂಚೆ ನಿಮಗೆ ಇದು ಟೈಮಿಂಗ್ಸ್ ಏನಪ್ಪ ಅಂತಂದರೆ ಇದನ್ನು ಆ್ಯಡ್ ಮಾಡೋಕ್ಕೆ 5/7/2025 ಸಂಜೆ 7ರಿಂದ, ಅಂದರೆ ಇವತ್ತು 7 ಗಂಟೆಯಿಂದ 8ನೇ ತಾರೀಕು ಜುಲೈ 8ನೇ ತಾರೀಕುವರೆಗೂ ಬೆಳಗ್ಗೆ 11ರವರೆಗೆ ನಿಮಗೆ ಟೈಮ್ ಇರುತ್ತೆ. ಸೊ ಅದ್ರ ಒಳಗಡೆ ನೀವೇನು ಮಾಡಬೇಕು, ಇದನ್ನು ಎಂಟ್ರಿ ಮಾಡಿ, ಅದೇ ಒಂದು ಲಿಂಕನ್ನು ಬಿಟ್ಟಿರ್ತಾರೆ ಈಗ, ಆ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿ ಆ ನಿಮ್ಮ ನೀಟ್ ಏನಿರುತ್ತೆ UGCET ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ನೀಟ್ ರೋಲ್ ನಂಬರ್ ಏನಿರುತ್ತೆ, ನೀಟ್ ಎಕ್ಸಾಮಿನೇಷನ್ನ ರೋಲ್ ನಂಬರ್ ಏನಿರುತ್ತೆ, ಆ ರೋಲ್ ನಂಬರನ್ನು ನೀವು ಅದರಲ್ಲಿ ಎಂಟ್ರಿ ಮಾಡಿದ್ರೆ ಸಾಕು, ಆಟೋಮೆಟಿಕಲಿ ಎಲ್ಲ ಡೀಟೇಲ್ಸು ನಿಮ್ಗೆ ಅಲ್ಲೇ ಬಂದುಬಿಡುತ್ತೆ. ಅಂದರೆ ನೀಟ್ ರೋಲ್ ನಂಬರಿಂದ ಹಿಡಿದು ನಿಮ್ಮ ಮಾರ್ಕ್ಸಿಂದ ಕಂಪ್ಲೀಟಾಗಿ ಡೀಟೇಲ್ಸ್ ನಿಮ್ಗೆ ಅಲ್ಲೇ ಆ್ಯಡ್ ಆಗುತ್ತೆ. ನೋಡಿ, ನೀವು ಇಲ್ಲೇ ಕೊಟ್ಟಿದ್ದಾರೆ ಕಂಪ್ಲೀಟಾಗಿ ನಿಮಗೆ ಡೌನ್ಲೋಡಿಂಗ್ ಆಫ್ ವೆರಿಫಿಕೇಷನ್ ಸ್ಲಿಪ್ ಆ್ಯಂಡ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಬಗ್ಗೆ ಮಾಹಿತಿ ಅಂತಂದರೆ ಈಗ ನೀವು ಅದನ್ನು ಎಂಟ್ರಿ ಮಾಡೋದಕ್ಕೆ ರೋಲ್ ನಂಬರನ್ನು ಇಲ್ಲಿ ಲಿಂಕ್ ಕೊಟ್ಟಿರ್ತಾರೆ, ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೀವು ಅದರಲ್ಲಿ ನಿಮ್ಮ ರೋಲ್ ನಂಬರನ್ನು ಎಂಟ್ರಿ ಮಾಡಿದ ತಕ್ಷಣ ನಿಮಗೆ ಎಲ್ಲ ಡೇಟಾ ಫೆಚ್ ಆಗುತ್ತೆ. ಅದರಲ್ಲಿ ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೆ, ನಿಮಗೆ ಒಂದ್ಸರಿ KCET ಮಾತ್ರ ಬರ್ತಿತ್ತು, ನೀಟದು ಬರ್ತಿರಲಿಲ್ಲ, ರಿಸಲ್ಟ್ಸು ಮತ್ತು ಡೇಟಾ ಏನೂ ಬರ್ತಿರಲಿಲ್ಲ. ನಿಮಗೆ ವೆಯ್ಟ್ ಮಾಡಿ ನಿಮಗೆ ಇದು ರೋಲ್ ನಂಬರ್ ಬಿಡ್ತಾರೆ, ಅದಾದ ನಂತರ ನೀವು ರೋಲ್ ನಂಬರನ್ನು ಎಂಟ್ರಿ ಮಾಡಬೇಕಾಗತ್ತೆ. ಅದರಾದಮೇಲೆ ನೀವು ನಿಮ್ಮ ಡೇಟಾ ಎಲ್ಲ ಅಪ್ಡೇಟ್ ಆಗುತ್ತೆ ಅಂತ ಏನು ಹೇಳಿದ್ದೆ, ಸೊ ಅದೇ ಆ್ಯಕ್ಚುಲಿ ಈ ಪ್ರೊಸೀಜರ್ ಇದು. ಈಗ ರೋಲ್ ನಂಬರನ್ನು ಎಂಟ್ರಿ ಮಾಡೋಕ್ಕೆ ಒಂದು ಲಿಂಕನ್ನು ಬಿಡ್ತಾರೆ, ಆ ಲಿಂಕಲ್ಲಿ ಈಗ ಬಿಟ್ಟಿರ್ತಾರೆ ಆಲ್ರೆಡಿ, ಆ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನಿಮ್ಮ ನೀಟ್ ರೋಲ್ ನಂಬರನ್ನು ಕೇಳ್ತಾರೆ. ನೀಟ್ ರೋಲ್ ನಂಬರನ್ನು ಎಂಟ್ರಿ ಮಾಡಿದ ತಕ್ಷಣ ನಿಮಗೆ ವೆರಿಫಿಕೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೊಳ್ಳೋ ಆಪ್ಷನ್ ಕೊಡ್ತಾರೆ, ಅದನ್ನು ನೀವು ಡೌನ್ಲೋಡ್ ಮಾಡ್ಕೋಬೋದು. ನೆಕ್ಸ್ಟ್ ಯಾವುದೇ ಸಪ್ರೇಟ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ನೆಸೆಸಿಟಿ ಇಲ್ಲ, ಯಾಕಂದರೆ ಆಲ್ರೆಡಿ KCETನಲ್ಲಿ ಆಲ್ರೆಡಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಿರುತ್ತೆ. ಯಾವ ಸ್ಟೂಡೆಂಟ್ಸ್ಗೆ ಆಲ್ರೆಡಿ KCET UGCET ಅಪ್ಲಿಕೇಶನ್ನ ಹಾಕಿರುವಂತಹ ಕ್ಯಾಂಡಿಡೇಟ್ಸ್ಗೆ ಇದು ಆಯಿತು. ಆಲ್ರೆಡಿ ಅಪ್ಲೈ ಮಾಡಿರೋರಿಗೆ. ಈಗ ಅಪ್ಲೈ ಮಾಡಿಲ್ಲ ಅವರಿಗೇನು, ಹಾಗಾದರೆ ಇಲ್ಲಿದೆ ನೋಡಿ ಕೆಳಗಡೆ
UGCET 2025ಕ್ಕೆ ನೋಂದಣಿ ಮಾಡದಿರುವ UG ನೀಟ್ ವಿದ್ಯಾರ್ಥಿಗಳು, ಅಂದರೆ ಕೆಲವರು ನಾನು CET ಬರೆಯೋದಿಲ್ಲ ಅಂತ ಕೆಲವರೆಲ್ಲ ಅಪ್ಲಿಕೇಶನ್ ಹಾಕಿರಲ್ಲ, ಅಂತಹ ಕ್ಯಾಂಡಿಡೇಟ್ಸು ಈಗ ಅವರು ಆ್ಯಡ್ ಅಂದರೆ ಅಪ್ಲೈ ಮಾಡಬಹುದು. ಈಗ ಯಾರು KCET ಬರೆದೇ UG ನೀಟನ್ನು ಮಾತ್ರ ಬರೆದಿರ್ತಾರೆ ಆ ಕ್ಯಾಂಡಿಡೇಟ್ಸ್ಗೆ ನಾನೀಗ ನೀಟನ್ನು ಕರ್ನಾಟಕ KEA ಅವರು ನಮಗೆ ಕೌನ್ಸಿಲಿಂಗನ್ನು ಮಾಡೋದ್ರಿಂದ ಅವ್ರ ಜೊತೆ ಆ್ಯಡ್ ಮಾಡಬೇಕಾಗಿರೋದ್ರಿಂದ ಈಗ ಯಾರೆಲ್ಲ KCET ಅಪ್ಲಿಕೇಶನ್ ಹಾಕಿಲ್ಲ ಬಟ್ ನೀಟನ್ನು ಬರೆದಿರ್ತೀರ ಅವರು ಮತ್ತೊಮ್ಮೆ ಅಪ್ಲಿಕೇಶನ್ ಹಾಕಬೇಕಾಗತ್ತೆ. ಇಲ್ಲಿ ಎರಡು ಟೈಪ್ ಕ್ಯಾಂಡಿಡೇಟ್ಸ್ ಅಂತ ಅದನ್ನೇ ನಾನು ಹೇಳಿರೋದು. ಆಲ್ರೆಡಿ KCET ಅಪ್ಲಿಕೇಶನ್ ಹಾಕಿರೋರು ಅದರಲ್ಲಿ ನೀಟನ್ನು ಸೆಲೆಕ್ಟ್ ಮಾಡಿರುವಂಥವ್ರು ನೆಸೆಸಿಟಿ ಇಲ್ಲ. ಯಾರು KCET ಅಪ್ಲಿಕೇಶನ್ ಹಾಕಿಲ್ಲ ಅವರು ಈಗ ಅಪ್ಲಿಕೇಶನನ್ನು ಹಾಕಬೇಕಾಗತ್ತೆ. ನೀಟ್ ಕ್ಯಾಂಡಿಡೇಟ್ಸ್ ಓನ್ಲಿ ನೀಟ್ ಕ್ಯಾಂಡಿಡೇಟ್ಸ್ಗೆ ಮಾತ್ರನೇ ಈಗ ಅಪ್ಲೈ ಮಾಡ್ಬೋದು. ಅಪ್ಲಿಕೇಶನ್ 7/7/2025 ಮಧ್ಯಾಹ್ನದಿಂದ, ಅಂದರೆ ಸೋಮವಾರ ಮಧ್ಯಾಹ್ನದಿಂದ ನಿಮಗೆ 10/7/2025 ಬೆಳಗ್ಗೆ 11ರವರೆಗೆ ನೀವು ಹೊಸದಾಗಿ ಅರ್ಜಿಯನ್ನು ಸಲ್ಲಿಸಬಹುದು. ಜೊತೆಗೆ ನಿಮಗೆ ಅರ್ಜಿ ಸಲ್ಲಿಸಿದ ನಂತರ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ, ಅದನ್ನು ನಿಮಗೆ ಹೇಳ್ತಾರೆ ಯಾವಾಗ ಡಾಕ್ಯುಮೆಂಟ್ ವೆರಿಫಿಕೇಷನ್ ಅಂತ ಇರುತ್ತೆ ಅಂತ ಪ್ರಕಟಣೆ ಮಾಡ್ತಾರೆ. ನೀವು ಹೋಗಿ ಆಗ ಡಾಕ್ಯುಮೆಂಟ್ಸ್ ವೆರಿಫಿಕೇಷನನ್ನು ಮಾಡಿಸ್ಕೋಬೇಕಾಗತ್ತೆ. ಸೊ ಇಷ್ಟು ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ. ಮತ್ತು ಆದಮೇಲೆ NRI ವಾರ್ಡ್ ವೆರಿಫಿಕೇಷನ್ ಅಂತ ಒಂದಿದೆ, ಅದ್ರ ಬಗ್ಗೆ ನಾವೇನು ತಲೆ ಕೆಡಿಸ್ಕೊಳ್ಳುವಂಥ ನೆಸೆಸಿಟಿ ಇಲ್ಲ. ಯಾರು NRI ಆಗಿರ್ತಾರೋ ಅವುಗಳ ವೆರಿಫಿಕೇಷನ್ ಇದು. ಸೊ ಕಂಪ್ಲೀಟಾಗಿ ಇಷ್ಟಾಯಿತು ನಿಮ್ಮ ಹೊಸದಾಗಿರುವಂಥ ಅಪ್ಡೇಟು. ನೀಟ್ ನಿಮ್ಮ ವೆರಿಫಿಕೇಷನ್ ಸ್ಲಿಪ್ಪನ್ನು ಮತ್ತು ಲಿಂಕ್ ಬಿಟ್ಟಿರ್ತಾರೆ, ಅದರ ಲಿಂಕಲ್ಲಿ ನೀವು ಕ್ಲಿಕ್ ಮಾಡಿ ನೀವು ನಿಮ್ಮ ನೀಟ್ ರೋಲ್ ನಂಬರನ್ನು ಎಂಟ್ರಿ ಮಾಡಿದ ತಕ್ಷಣ ನಿಮಗೆ ವೆರಿಫಿಕೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೊಳ್ಳೋಕೆ ಆಪ್ಷನ್ ಕೊಡ್ತಾರೆ. ಅಲ್ಲಿ ಡೌನ್ಲೋಡ್ ಮಾಡ್ಕೋಬೋದು, ಅದರಲ್ಲಿ ಕಂಪ್ಲೀಟ್ ನಿಮಗೆ ಡೀಟೇಲ್ಸ್ ಇರುತ್ತೆ. ಸೊ ಇಷ್ಟು ಕಂಪ್ಲೀಟಾಗಿ ಡೀಟೇಲ್ಸು ಇವತ್ತಿನ UG ನೀಟ್ ಬಗ್ಗೆ. ಸೊ ಇನ್ನೂ ನನ್ನ ಚಾನಲನ್ನು ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು ಆಲ್.